ಇನ್ನು ಹುಬ್ಬಳ್ಳಿ ಧಾರವಾಡದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರಚಾರದ ಜೊತೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಅವಕಾಶವಾದಿ ಪಾರ್ಟಿ ಅಂತೇಳಿ ಗುಡುಗಿದ್ದಾರೆ. ನಾಮಪತ್ರದ ಮೆರವಣಿಗೆಯಲ್ಲಿ ಭಾಗವಹಿಸಲು ಬರ್ತಾ ಇದ್ದಂತಹ ನಮ್ಮ ಕಾರ್ಯಕರ್ತರ ವಾಹನವನ್ನ ತಡೆಹಿಡಿಯಲಾಗಿತ್ತು ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಿಂದ ಪ್ರೇರಣೆ ಕುಮ್ಮಕ್ಕಿನಿಂದ ನಮ್ಮ ವಾಹನವನ್ನ ತಡೆಯುವ ಕೆಲಸ ಆಗಿದೆ. ಪಬ್ಲಿಕ್ ಟಿವಿಗೆ ಧಾರವಾಡದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾಮಪತ್ರ ಸಲ್ಲಿಕೆಯನ್ನು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಇವತ್ತು ಕೂಡ ಪ್ರಚಾರ ಮುಂದುವರೆದಿದೆ. ಇವಾಗ ಮಾತನಾಡಲು ಜೋಶಿ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಿನ್ನೆ ತಮ್ಮ ಒಂದು ಏನು ಅಭೂತಪೂರ್ವ ಒಂದು ನಾಮಪತ್ರ ಆಯಿತು, ಇವತ್ತು ಕಾಂಗ್ರೆಸ್ ನಾಮಪತ್ರ ಇದೆ ಸರ್. ಸೊ ಕೇವಲ ಯಾವುದೇ ರಾಜಕೀಯ ನಾಯಕರಲ್ಲ, ಕೇವಲ ವಿನೋದ ಶೆಟ್ಟಿ ಅವರು ಪ್ಲಸ್ ಸಂತೋಷ್ ಲಾಡ್ ಅವರು, ಅಂದರೆ ಒಬ್ಬ ಯುವಕನಿಗೆ ಸ್ಥಾನ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರೆ ಯಾರೂ ಒಂದು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದು ಎಲ್ಲ ಒಂದು ಕಡೆ ಏನು ಸೂಚಿಸ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಕ್ಕಟ್ಟಿಲ್ಲೇ ಇಲ್ಲ. ಯಾವಾಗಲೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುಂಪು ರಾಜಕಾರಣ ಇದೆ. ಆ ಗುಂಪು ರಾಜಕಾರಣದ ಪರಿಣಾಮ ಇದಾಗ್ತಾ ಇದೆ. ಮತ್ತು ಯಾರು ಏನು ಬಂದಿದ್ದಾರೆ ನೋಡಿ ವಿವರವಾದ ಒಂದು ಪ್ರತಿಕ್ರಿಯೆಯನ್ನು ನಾನು ಕೊಡ್ತೀನಿ. ಒಂದು ಸರ್ತಿ ನಾಮಿನೇಷನ್ ಆದ ನಂತರ ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ ನಾನು. ಸರಿ, ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋದಾದರೆ ಸರ್, ಈಗ ವೈಯಕ್ತಿಕ ಟೀಕೆಗಳು, ಈಗ ಒಂದು ಹಂತದ ಟೀಕೆಗಳಿತ್ತು. ಈಗ ಕುಮಾರಸ್ವಾಮಿ ಅವರು, ಡಿ ಕೆ ಅವರು ಇರ್ಬೋದು, ಅಥವಾ ದೇವೇಗೌಡರ ಸಭೆಯಲ್ಲಿ ಹೋಗಿ ಈ ರೀತಿ ಒಂದು ಗುಂಡಾ ವರ್ತನೆ ಅಂತ ಅನಿಸ್ತಾ ಇಲ್ವ? ಎಲ್ಲೋ ರಾಜ್ಯದಲ್ಲಿ ಈ ರೀತಿಯಾಗಿ ನಡೀತಿದೆ. ಇದೊಂದು ಗುಂಡಾ ಸಂಸ್ಕೃತಿ ಇದೆ, ಗುಂಡಾ ವರ್ತನೆ ಇಲ್ಲ. ಕಾಂಗ್ರೆಸ್ ಪಾರ್ಟಿದು ಯಾವಾಗಲೂ ಗುಂಡಾ ಸಂಸ್ಕೃತಿ ಇದೆ. ನಿನ್ನೆನೂ ಕೂಡ ಕೆಲವು ಕಡೆ ಕಾಂಗ್ರೆಸ್ ಪಾರ್ಟಿಯವರ ಒಂದು ಪ್ರೇರಣೆಯಿಂದ ಅಥವಾ ಕುಚೋದ್ಯತನದಿಂದ ಕೆಲವು ಕಡೆ ನಮ್ಮ ಗಾಡಿನೂ ತಡೆದಿದ್ದಾರೆ. ಇದೆಲ್ಲ ಮಾಡಿದ್ದಾರೆ. ಇಷ್ಟು ಹೊರತುಪಡಿಸಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿದ್ದು ಸಂಸ್ಕೃತಿ ಕಲ್ಚರ್ ಅನ್ನೋದು ಗುಂಡಾ ಕಲ್ಚರ್. ಇಂಡಿವಿಜುವಲಿ ನೀವು ಯಾರಿಗೆ ಬೇಕಾದರೂ ಅವರ ಪಾಲಿಸಿ ಆಧಾರದ ಮೇಲೆ ಟೀಕೆ ಮಾಡಿರಿ. ಇಂಡಿವಿಜುವಲಿ ಯಾವತ್ತೂ ಟೀಕೆ ಮಾಡಬಾರ್ದು. ವೈಯಕ್ತಿಕವಾಗಿ ದೇವೇಗೌಡರ ವಿರುದ್ಧ ಅವರೇನು ವರ್ತನೆ ಮಾಡಿದ್ದಾರೆ, ಈ ವರ್ತನೆಯನ್ನು ನಾವು ಯಾವತ್ತೂ ಮಾಡಿಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ವಿ. ದೇವೇಗೌಡರ ಮೇಲೆ 1,000 ಕೋಟಿ 20,000 ಕೋಟಿ 1,000 ಎಕರೆ ಎಲ್ಲ ಆರೋಪ ಮಾಡ್ತಾರಲ್ಲ,